ಹಿಂದೆ ನಿನ್ನಿಂದಾದ ತಪ್ಪನ್ನು ಅದರ ಭಾರವನ್ನು ಹೊತ್ತುಕೊಂಡು ಎಂದೂ ಕೂಡ ನಡೆಯಬೇಡ. ಯಾಕೆಂದರೆ ಈ ಭಾರದೊಂದಿಗೆ ಆಬ್ವಿಯಸ್ಲಿ ನೀನು ಹೆಚ್ಚು ದೂರ ಹೋಗಲಾರೆ. ಯಶಸ್ವಿ ವ್ಯಕ್ತಿ ಎಂದೂ ಸಹ ನಿನ್ನೆಯಲ್ಲೇ ಬದುಕುವುದಿಲ್ಲ. ಅವನು ನಿನ್ನೆಯನ್ನು ಮರೆತು ಮುಂದಿನ ಕಡೆಗೆ ಅಗ್ರಸರನಾಗುತ್ತಾ ಇರುತ್ತಾನೆ. ಆದರೆ ಎಲ್ಲೂ ಸಹ ನಿನ್ನೆಯಿಂದ ದೊರೆತ ಪಾಠವನ್ನು ಅವನು ಮರೆಯುವುದಿಲ್ಲ. ನಿನಗೇನು ಬೇಕೋ ಅದರ ಕಡೆ ನಿನ್ನ ಗಮನ ಇರಬೇಕೇ ಹೊರತು ನೀನು ಕಳೆದುಕೊಂಡಿರುವುದರ ಬಗ್ಗೆ ಅಲ್ಲ. ಅನ್ಡೌಟೆಡ್ಲಿ ಕಷ್ಟ ಎಲ್ಲರ ಜೀವನದಲ್ಲೂ ಬರುತ್ತೆ. ಆದರೆ ಇಲ್ಲಿ ಸೋತು ಸುಮ್ಮನೆ ಕೂರಬೇಕಾ ಅಥವಾ ಹೊಸ ಹುಮ್ಮಸ್ಸಿನೊಂದಿಗೆ ಎದ್ದು ಮತ್ತೆ ಯಶಸ್ಸಿಗಾಗಿ ಪ್ರಯತ್ನಿಸಬೇಕಾ ಎನ್ನುವ ನಿರ್ಧಾರ ನಿನ್ನದಾಗಿರಬೇಕು. ಯಾಕೆಂದರೆ ಕಷ್ಟವನ್ನು ಸಹಿಸಿಕೊಂಡೇ ಕಲ್ಲು ಅಮೂಲ್ಯವಾಗುವುದು. ಜೀವನದಲ್ಲಿ ಕಷ್ಟಗಳು ಮುನ್ನುಗ್ಗಿ ಬರ್ತಾ ಇದ್ರೆ ನಿಮ್ಮನ್ನು ಮೀರಿ ನಡೆಯುವ ಸಾಮರ್ಥ್ಯ ನನ್ನ ಬಳಿ ಇದೆ ಎಂದು ಆ ಕಷ್ಟಕ್ಕೆ, ಆ ಜೀವನಕ್ಕೆ ಗರ್ಜಿಸಿ ಹೇಳು. ಹಿಂಜರಿಯಬೇಡ. ನೀವು ಒಬ್ಸರ್ವ್ ಮಾಡಿರಬಹುದು, ಬಹಳಷ್ಟು ಮಂದಿ ತಮ್ಮ ಫೇಲ್ಯೂರ್ಗೆ ತಮ್ಮ ಹಣೆ ಬರಹ ಕಾರಣ ಎಂದು ಹೇಳುತ್ತಾರೆ. ಅಂತಹವರಿಗೆ ಹೇಳಬಯಸುವುದಿಷ್ಟೇ, ನಿಮ್ಮ ಹಣೆ ಬರಹಕ್ಕಿಂತ ನಿಮ್ಮ ಶ್ರಮ, ನಿಮ್ಮ ಜ್ಞಾನ ಮಹತ್ವವಾದದ್ದು. ಯಾಕೆಂದರೆ ನಿಮ್ಮ ಇಂದಿನ ಶ್ರಮ ನಿಮ್ಮ ನಾಳೆಯ ಯಶಸ್ಸಿನ ಕೀಲಿಕೈ ಎನ್ನುವ ಮಾತನ್ನು ನೀವು ಯಾವಾಗಲೂ ನೆನಪಿಟ್ಟುಕೊಳ್ಳಿ. ನೀನು ಹಿಂದೆ ಬಿದ್ದಿದ್ದೀಯಾ ಎಂದರೆ ನೀನು ಸೋತಿದ್ದೀ ಎಂದರ್ಥವಲ್ಲ. ಹೊಸ ಹುರುಪು ಹಾಗೂ ಹೊಸ ಚೈತನ್ಯದೊಂದಿಗೆ ನಿನಗೆ ಮತ್ತೆ ಮುನ್ನುಗ್ಗುವ ಅವಕಾಶ ಜೀವನದಿಂದ ದೊರೆತಿದೆ ಎಂದರ್ಥ. ನೆನಪಿಡಿ, ಯಾವುದನ್ನೇ ಆಗಲಿ ಮೊದಲಿಗೆ ಆರಂಭಿಸುವಾಗ ಹೆದರಬೇಡಿ. ಯಾಕೆಂದರೆ ಆ ಟೈಮ್ನಲ್ಲಿ ನಿನ್ನ ಬಳಿ ಕಳೆದುಕೊಳ್ಳಲಿಕ್ಕೆ ಹೆಚ್ಚಿಗೆ ಏನೂ ಇರುವುದಿಲ್ಲ, ಆದರೆ ಪಡೆದುಕೊಳ್ಳಲಿಕ್ಕೆ, ಕಲಿಯಲಿಕ್ಕೆ ಬಹಳಷ್ಟಿರುತ್ತದೆ. ಆದ್ದರಿಂದ ರಿಸ್ಕ್ ತೆಗೆದುಕೊಳ್ಳಲು ಎಂದೂ ಸಹ ಹಿಂಜರಿಯಬೇಡಿ. ಯಾಕೆಂದರೆ ಡಿಫರೆಂಟ್ ಆಗಿ, ಯುನೀಕ್ ಆಗಿರುವುದನ್ನು ನೀವು ಯೋಚಿಸದೆ ಅದರ ಬಗ್ಗೆ ನೀವು ಕೆಲಸ ಮಾಡಲಿಲ್ಲ ಎಂದಲ್ಲಿ ನೀವು ಇರುವ ಗುಂಪಿನಲ್ಲೇ ನೀವು ಕಳೆದು ಹೋಗುತ್ತೀರಿ. ಅಲ್ಲದೆ ನೀನಿಲ್ಲಿ ಹೊಸದಾಗಿ ಏನನ್ನು ಟ್ರೈ ಮಾಡುವಾಗ ಆಬ್ವಿಯಸ್ಲಿ ಬಹಳಷ್ಟು ಪ್ರಾಬ್ಲಮ್ಸ್ಗಳು ಬರುತ್ತವೆ, ಮಿಸ್ಟೇಕ್ಸ್ಗಳಾಗುತ್ತೆ ಆ್ಯಂಡ್ ಬಹಳಷ್ಟು ಜನರ ಟೀಕೆಗೂ ನೀನು ಗುರಿಯಾಗಬೇಕಾಗಿ ಬರುತ್ತೆ. ಆದರೆ ಈ ಟೈಮ್ನಲ್ಲಿ ನೀನು ಹೆದರಿ ಹಿಂಜರಿಯಬೇಡ. ಯಾಕೆಂದರೆ ಒಮ್ಮೆ ನೀನು ಯಶಸ್ವಿಯಾದೆ ಎಂದರೆ ದೂರ ಸರಿದವರು ಕೂಡ ಅವರ ಘನತೆ ಹೆಚ್ಚಿಸಿಕೊಳ್ಳಲು ಅವರಾಗಿ ಅವರೇ ನಿನ್ನ ಬಳಿ ಬರುತ್ತಾರೆ. ನಿನ್ನಂತೆ ಈ ಪ್ರಪಂಚದಲ್ಲಿ ಬೇರೆ ಯಾರೂ ಸಹ ಇಲ್ಲ. ಆ ಭಗವಂತ ಸಹ ನಿನ್ನಂತೆ ಬೇರೆ ಯಾರನ್ನು ನಿರ್ಮಿಸಿಯೂ ಇಲ್ಲ. ಇದು ನಿನ್ನ ಅತಿ ದೊಡ್ಡ ಶಕ್ತಿ. ಆದ್ದರಿಂದ ನಿನ್ನ ಗುಣ, ನಿನ್ನ ಶಕ್ತಿಯನ್ನು ಗಮನಿಸು, ಅದನ್ನು ಸಂಪೂರ್ಣವಾಗಿ ಉಪಯೋಗಿಸು. ಕನಸನ್ನು ಕಾಣು, ಆದರೆ ಕೇವಲ ಕನಸನ್ನು ಕಾಣುತ್ತಲೇ ಕೂರಬೇಡ. ಯಾಕೆಂದರೆ ಬಯಕೆಯಿಂದ ಎಂದೂ ಸಹ ಏನೂ ಆಗಿದ್ದಿಲ್ಲ. ಹಗಲು ರಾತ್ರಿ ಒಂದು ಮಾಡಿ ನಿನ್ನ ಕನಸನ್ನು ನನಸಾಗಿಸುವತ್ತ ಕಾರ್ಯಪ್ರವೃತ್ತನಾಗು. ಜೀವನದಲ್ಲಿ ಯಾವುದಕ್ಕೆ ಆಗಲಿ ಎಂದಿಗೂ ನೆಪ ಒಡ್ಡಬೇಡ. ಬಿಕಾಸ್ ಯಶಸ್ವಿ ವ್ಯಕ್ತಿಗಳು ಎಂದೂ ನೆಪ ಒಡ್ಡುವುದಿಲ್ಲ ಆ್ಯಂಡ್ ನೆಪ ಒಡ್ಡುವವರು ಎಂದೂ ಯಶಸ್ವಿಗಳಾಗುವುದಿಲ್ಲ. ಈ ಮಾತನ್ನು ಎಂದೂ ಮರೆಯಬೇಡ. ಪ್ರತಿನಿತ್ಯ ನಿಮ್ಮ ಬಳಿ 2 ಆಪ್ಷನ್ ಇರುತ್ತೆ. ಒಂದೋ ನೆಪ ಒಡ್ಡುವುದು, ಇಲ್ಲ ಯಶಸ್ಸನ್ನು ಪಡೆಯಲು ಸರ್ವಸ್ವವನ್ನು ಪಣಕ್ಕಿಟ್ಟು ಶ್ರಮ ಪಡುವುದು. ಇಲ್ಲಿ ಡಿಸೈಡ್ ನೀವು ಮಾಡಬೇಕು, ನೀವು ಯಾವುದನ್ನು ಚಾಯ್ಸ್ ಮಾಡುತ್ತೀರಿ ಎಂದು. ಆ್ಯಂಡ್ ಮೇನ್ಲಿ ನಿನ್ನ ಮೇಲೆ ನೀನು ಯಾವಾಗಲೂ ವಿಶ್ವಾಸವನ್ನಿಡು. ಯಾಕೆಂದರೆ ನಿನ್ನ ಮೇಲೆ ನಿನಗೆ ವಿಶ್ವಾಸವಿಲ್ಲ ಎಂದಾದಲ್ಲಿ ಈ ಪ್ರಪಂಚ ಹೇಗಯ್ಯ ನಿನ್ನ ಮೇಲೆ ವಿಶ್ವಾಸವನ್ನಿಡುವುದು. ಆ್ಯಂಡ್ ದಯವಿಟ್ಟು ಇಂದಿನ ಕೆಲಸವನ್ನು ಇಂದೇ ಮಾಡು. ಯಾಕೆಂದರೆ ಮನುಷ್ಯನಲ್ಲಿರುವ ಅತಿ ದೊಡ್ಡ ರೋಗವೆಂದರೆ ನಾಳೆ ಮಾಡಿದರಾಯಿತು ಎನ್ನುವುದು. ಯಾಕೆಂದರೆ ಯಾವುದೇ ಆಗಲಿ, ಲಿಟ್ರಲಿ ಯಾವುದೇ ಬೇಕಾದರೂ ಅದು ಆಗಿರಲಿ, ಅದು ಪರ್ಫೆಕ್ಟ್ ಆಗಿರುವುದಿಲ್ಲ. ಅದನ್ನು ಪರ್ಫೆಕ್ಟ್ ಮಾಡಬೇಕಾಗಿ ಬರುತ್ತೆ. ಪರ್ಫೆಕ್ಷನ್ಗಾಗಿ ಕಾಯುತ್ತಾ ಕುಳಿತುಕೊಂಡರೆ ಲೈಫೇ ಕಳೆದು ಹೋಗುತ್ತೆ. ಆದರೆ ಆ ಪರ್ಫೆಕ್ಟ್ ಸಮಯ ಎಂದೂ ಸಹ ಬರುವುದಿಲ್ಲ. ನೀನೇ ಸರಿಯಾದ ಸಮಯಕ್ಕಾಗಿ ಕಾಯ್ತಾ ಇದ್ದೀಯಾ ಅಂದರೆ ಅದು ಇದೇ ರೈಟ್ ಟೈಮ್. ಸೊ ಜಸ್ಟ್ ಗೋ ಫಾರ್ ಇಟ್.